ಬೆಂಗಳೂರಿನ ಟ್ರಾಫಿಕ್ ಜಾಮ್ನಿಂದ ಜನಸಾಮಾನ್ಯರು ಪರದಾಡೋದು ಸಾಮಾನ್ಯ. ಆದರೆ ರಾಜ್ಯದ ಮುಖ್ಯಮಂತ್ರಿಯೇ ಇವತ್ತು ಟ್ರಾಫಿಕ್ ಜಾಮ್ ಬಿಸಿ ಅನುಭವಿಸಬೇಕಾಯಿತು. ಕೆಆರ್ಪುರಂ ಬ್ರಿಡ್ಜ್ ಬಳಿಯ ಸಂಚಾರ ದಟ್ಟಣೆ ಬಗ್ಗೆ ಪರಿಶೀಲಿಸಲು ಸಿಎಂ ಸದಾನಂದ ಗೌಡರು ಹೊರಟಿದ್ದರು. ಆದರೆ ಆ ಸಂಚಾರ ದಟ್ಟಣೆಯಲ್ಲೇ ಸಿಎಂ ಸಿಕ್ಕಾಕೊಂಡು ಪರದಾಡಬೇಕಾಯಿತು. ಸರಿಸುಮಾರು 15 ನಿಮಿಷಗಳ ಕಾಲ ಸಿಎಂ ಅವರಿದ್ದ ವಾಹನ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಳ್ತು. ಟ್ರಾಫಿಕ್ ಪೊಲೀಸರು ಸಂಚಾರ ದಟ್ಟಣೆ ನಿಯಂತ್ರಿಸಿ ಸಿಎಂ ವಾಹನ ಮುಂದಕ್ಕೆ ಹೋಗೋದಕ್ಕೆ ದಾರಿ ಮಾಡಿಕೊಡೋದಕ್ಕೆ ಹರಸಾಹಸ ಪಟ್ಟರು. ಬಳಿಕ ಬ್ರಿಡ್ಜ್ ಬಳಿ ಇಳಿದ ಸಿಎಂ ಸುತ್ತಮುತ್ತಲ ಪ್ರದೇಶದಲ್ಲಿನ ಸಂಚಾರ ದಟ್ಟಣೆ ಪರಿಶೀಲನೆ ನಡೆಸಿದರು. ಸ್ಥಳೀಯ ಶಾಸಕ ನಂದೀಶ್ ರೆಡ್ಡಿ, ಬಿಡಿಎ ಆಯುಕ್ತ ಭರತ್ಲಾಲ್ ಮೀನಾ ಜೊತೆಗಿದ್ದರು. ಸಂಚಾರ ದಟ್ಟಣೆ ನಿಯಂತ್ರಿಸಲು 1 ತಿಂಗಳ ಒಳಗೆ ಸ್ಕೈವಾಕ್ ಹಾಗೂ ರಸ್ತೆ ಅಗಲೀಕರಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಸಾಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೇ ಹೋದಂತಹ ಸಂದರ್ಭದಲ್ಲಿ ಮೊದಲೇ ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ. ಆದರೆ ಇವತ್ತು ಇವರು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ? ಅರವಿಂದ್, ಇವತ್ತು ಕೂಡ ಪೊಲೀಸರಿಗೆ ಮೊದಲೇ ಮಾಹಿತಿ ಕೊಡಲಾಗಿತ್ತು. ಆದ್ರೆ ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ಕೆಆರ್ಪುರಂನ ಬ್ರಿಡ್ಜ್ ಏನಿದೆ ಅದರ ಕೆಳಭಾಗದಲ್ಲಿ ಪ್ರತಿನಿತ್ಯವೂ ಕೂಡ ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಅಷ್ಟು ಉದ್ದಕ್ಕೂ ಕೂಡ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಸಂಚಾರ ದಟ್ಟಣೆ ಆಗಿರುತ್ತೆ. ಆದ್ರೆ ಇವತ್ತು ಕೂಡ ಪೊಲೀಸರು ಎಷ್ಟೇ ಹರಸಾಹಸ ಮಾಡಿ ಟ್ರಾಫಿಕ್ ಜಾಮ್ ನ ನಿಯಂತ್ರಣ ಮಾಡುವಂತ ಎಲ್ಲ ಪ್ರಯತ್ನ ಮಾಡಿದಾಗ್ಯೂ ಕೂಡ ಬ್ರಿಡ್ಜ್ ನಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಜಾಮ್ ಇದ್ದೇ ಇತ್ತು. ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ರು. ಅದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಂಚಾರ ದಟ್ಟಣೆಯಲ್ಲಿ ಸಿಕ್ಕಾಕೋಬೇಕಾಯ್ತು. ಅರವಿಂದ್, ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಅವರು ಆ ಸಂಚಾರ ದಟ್ಟಣೆ ನಡುವೆ ಸಿಕ್ಕಾಕೊಂಡಿದ್ರು. ಅದಾದ ನಂತರ ಪೊಲೀಸರು ಮತ್ತಷ್ಟು ಹರಸಾಹಸವನ್ನ ಪಟ್ಟು ಆ ಟ್ರಾಫಿಕ್ ನ ಕ್ಲಿಯರ್ ಮಾಡಿದ ನಂತರ ಅವರು ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಅಲ್ಲಿ ಆ ಜಾಗವನ್ನೆಲ್ಲ ಪರಿಶೀಲನೆ ನಡೆಸಿ ಅಲ್ಲಿ ಒಂದು ಸ್ಕೈವಾಕ್ ಆಗ್ಬೇಕಾದಂತ ಅಗತ್ಯ ಇರುವಂತದ್ದು. ಅದ್ರ ಜೊತೆಗೆ ಅಲ್ಲಿ ರಸ್ತೆ ಕೂಡ ಆಗ್ಬೇಕಾಗಿರುವಂತ ಅನಿವಾರ್ಯತೆಯನ್ನ ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಟ್ಟು ಅಧಿಕಾರಿಗಳಿಗೆ 1 ತಿಂಗಳ ಒಳಗಾಗಿ ಇಲ್ಲಿ ಕಾಮಗಾರಿ ಆರಂಭ ಮಾಡಿ ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅರವಿಂದ್, ಅಂದ್ರೆ ವೀರೇಂದ್ರ, ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಈ ಟ್ರಾಫಿಕ್ ಜಾಮ್ನ ಸಮಸ್ಯೆ ಏನು ಅನ್ನೋದರ ನಿಜವಾದ ಅರ್ಥ ಆಗಿದೆ ಇವತ್ತು ಅಂತ ಅನ್ಸುತ್ತೆ. ಒಂದ್ ರೀತಿ ನಿಜವಾದ ಅನುಭವವೇ ಆಯ್ತು ಅಂತ ಹೇಳ್ಬೋದು ಅರವಿಂದ್. ಯಾಕಂದ್ರೆ ಅವರು ಕೂಡ ಸಂಚಾರ ದಟ್ಟಣೆಯ ಕಷ್ಟವನ್ನ ಅನುಭವಿಸಿದ್ರು. ಪ್ರತಿದಿನವೂ ಕೂಡ ಜನಸಾಮಾನ್ಯರು ಅದನ್ನ ಅನುಭವಿಸ್ತಾ ಇದ್ರು. ಸರಿಸುಮಾರು 3 ರಿಂದ 4 ಕಿಲೋಮೀಟರ್ ಅಲ್ಲಿ ಯಾವಾಗ್ಲೂ ಸಂಚಾರ ದಟ್ಟಣೆ ಇರುತ್ತೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಆ ಸ್ಥಳಕ್ಕೆ ಹೋಗಿದ್ರಿಂದ ಅವರು ಕೂಡ ಅದರ ಕಷ್ಟವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಧನ್ಯವಾದ ವೀರೇಂದ್ರ ತಮ್ಮ ಎಲ್ಲ ಮಾಹಿತಿಗಾಗಿ.